ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುಬ್ಬಿ, ತುಮಕೂರು ಜಿಲ್ಲೆ. ಇಲ್ಲಿ ನಾನು ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಮ್ಮ ಮಂತ್ಲಿ ಪೇ ಬಿಲ್ಲನ್ನು K2ನಲ್ಲಿ ವೆರಿಫೈ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈಗಾಗಲೇ HRMSಲ್ಲಿ ಈ ಬಿಲ್ಲನ್ನು ಯಾವ ಥರ ರೀಜನ್ರೇಟ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ ಮತ್ತು ಅದನ್ನು K2ಗೆ ಸೆಂಡ್ ಮಾಡಿದ್ದೀನಿ. ಈಗ ನಾವು ಮಾಡಬೇಕಾಗಿರೋದು K2ನಲ್ಲಿ ಪ್ರೋಸೆಸ್. ಸೊ ಇದಕ್ಕೆ ನಾವು ಈ ಥರ ಪ್ರಾನ್ಸಿಪಾಲ್ರಲ್ಲಿ ಇರ್ತಕ್ಕಂಥ DSC, ಈ DSCಯನ್ನು ನಾವು ಈ ಲ್ಯಾಪ್ಟಾಪ್ಗೆ ಅಥವಾ ಕಂಪ್ಯೂಟರ್ಗೆ USB ಪೋರ್ಟಲ್ನಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ಅದನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮಾಡಿದ್ರೇ ನಾವು ಈ ಪ್ರೋಸೆಸ್ಸನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಇಲ್ಲಿ ಒಂದು ಡಿವೈಸ್ ಇದೆ. ಸೊ ಈ ಡಿವೈಸನ್ನು K2 ಡಿವೈಸನ್ನು ನಾವು DSC ಕ್ಲಿಕ್ ಮಾಡಿದ್ರೆ ಚೆಕ್ DSC ಸರ್ಟಿಫಿಕೇಟ್ ಅಂತ ಬರುತ್ತೆ. ಇದನ್ನು ನಾವು ಚೆಕ್ ಮಾಡ್ತೀವಿ. ನಂತರ ನಾವಿಲ್ಲಿ ಇಂಟರ್ನೆಟ್ ಬ್ರೌಸರ್, ಸೊ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಒಂದು ಟ್ಯಾಬನ್ನು ಓಪನ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು K2 ಅಂತ ಟೈಪ್ ಮಾಡಿದ್ರೆ ಸೊ ನಮಗೆ ಬರುತ್ತೆ. ಸೊ ಇಲ್ಲಿ K2 ಲಾಗಿನ್ಗೆ ಹೋಗೋಣ. ಸೊ ಅಲ್ಲಿ ಕರ್ನಾಟಕ ಸರ್ಕಾರ ಖಜಾನೆ 2 ಅಂತ ಇದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಈ ಥರದ ಪೇಜ್ ಬರುತ್ತೆ. ಇಲ್ಲಿ ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಮಾಡಬೇಡ್ರಿ, DMS ಲಾಗಿನ್ ಇದು ಬೇಡ, ಇದನ್ನು ಮಾಡಬೇಕಾಗುತ್ತೆ. ಸೊ ಇದನ್ನು ಮಾಡಿ ನಾವು ಇಲ್ಲಿ ಬಳಕೆದಾರರ ಸಂಖ್ಯೆ, ನಮ್ಮ KGID ನಂಬರನ್ನು, ಪ್ರಿನ್ಸಿಪಾಲ್ರ KGID ನಂಬರನ್ನು ಹೊಡಿಬೇಕಾಗುತ್ತೆ. ಸೊ 770 ಲೈಕ್ ದಿಸ್. ಆಮೇಲೆ ಇಲ್ಲಿ ಪಾಸ್ವರ್ಡ್, K2ದು ಪಾಸ್ವರ್ಡನ್ನ ಹೊಡಿಬೇಕಾಗುತ್ತೆ. ಸೊ ಈ ಪಾಸ್ವರ್ಡು ನಿಮ್ಮ ಕ್ಲರ್ಕ್ಗೆ ಗೊತ್ತಿರುತ್ತೆ, ಅಥವಾ ಇಲ್ಲಿ ಈ ಮುಂದೆ ಯಾರು ಈ K2 ಮಾಡ್ತಾಯಿದ್ರು ಅವ್ರಿಗೆ ಗೊತ್ತಿರುತ್ತೆ, ಅವರಿಂದ ತಿಳ್ಕೊಬೇಕಾಗುತ್ತೆ, ಅಥವಾ ನಿಮಗೇನು ಗೊತ್ತಿರ್ಬೋದು. ಸೊ ಈ ಪಾಸ್ವರ್ಡನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಮತ್ತೆ ಇಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಇರುತ್ತೆ, ಕ್ಯಾಲ್ಕುಲೇಷನ್ಸ್ ಇರುತ್ತೆ. 616 - 38 ಅಂತ ಇದೆ, ಕೂಡಬೇಕಾಗುತ್ತೆ. ಅದನ್ನು ಈಕ್ವಲ್ಸ್ ಕ್ವಶನ್ ಮಾರ್ಕ್ ಇದೆಯಲ್ಲ, ಏನು ಬರುತ್ತೋ ಆನ್ಸರನ್ನು ಇಲ್ಲಿ ಇಡಬೇಕಾಗುತ್ತೆ. ಸೊ ಈಗ ಇಲ್ಲಿ ನಾವು ಸೈನ್ ಇನ್ ಇದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ನಾವು K2 ಪೇಜ್ಗೆ ಈ ಥರ ಬರ್ತೀವಿ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಪ್ರಿನ್ಸಿಪಾಲ್, ಗೌರ್ಮೆಂಟ್ PU ಕಾಲೇಜ್ ಪ್ರಿನ್ಸಿಪಾಲ್ ಅಂತ ಇರುತ್ತೆ. ಆ್ಯಂಡ್ ಇಲ್ಲಿ ನಾವು ಫಸ್ಟ್ ಮಾಡಬೇಕಾಗಿರೋದು ಸೂಪರ್ ಇಂಟೆಂಡೆಂಟ್ ಅಂತ. ಇವನ್ನೆಲ್ಲ ನಾವು ರೋಲ್ಸ್ ಅಂತ ಕರಿತೀವಿ. ಸೊ ಈ ರೋಲ್ಸು, ಆ ರೋಲ್ಗಳಲ್ಲಿ ಫಸ್ಟ್ ನಾವು ಸೂಪರ್ ಇಂಟೆಂಡೆಂಟ್ ತಗೊಬೇಕಾಗುತ್ತೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಾವು ಸಬ್ಮಿಟ್ ಅಂತ ಮಾಡೋಣ. ಓಕೆ, ಸಬ್ಮಿಟ್ ಅಂತ ಮಾಡಿದ್ರೆ ನಮಗೆ ಇಲ್ಲಿ ಓಪನ್ ಆಗ್ತಾ ಇದೆ. ಲೋಕರ್ ಈ ಥರ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ, ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡ್ ಅಂತ. ಸೊ ಇಲ್ಲಿ ಬಂದಿದೆ ನೋಡಿರಿ, ನಾವು ಏನು HRMSಯಿಂದ ಕಳಿಸಿದ್ವಿ ಬಿಲ್ಗಳನ್ನು, ಆ ಬಿಲ್ಲುಗಳು ಇಲ್ಲಿ ಅಪಿಯರ್ ಆಗಿದೆ. ಓಕೆ, ಸೊ ಈ ಅಪಿಯರ್ ಆಗಿರೋ ಇದರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಸೊ ನಮ್ಮ ಅದರ ಲುಕೇರ್ ಇಲ್ಲಿ ನಮಗೆ ಅದು ಕಾಣಿಸುತ್ತೆ. ಬಿಲ್ ರಿಕ್ವೆಸ್ಟ್ ID ಇಲ್ಲಿದೆ ನೋಡಿರಿ, ಎರಡಿದೆ ಇಲ್ಲಿ. ಎಸ್ಟಾಬ್ಲಿಷ್ಮೆಂಟ್ 1 ಇದೆ, ಎಸ್ಟಾಬ್ಲಿಷ್ಮೆಂಟ್ 2 ಇದೆ. ಈ ಯಾವುದಾದ್ರೂ ಒಂದು ಬಿಲ್ಲನ್ನು ID-ಯನ್ನು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದಾಗ ನಮಗೆ ಈ ಥರದ ಒಂದು ಪೇಜ್ ಬರುತ್ತೆ. ಸೊ ಲುಕ್ ಹಿಯರ್, ಸೊ ಲೈಕ್ ದಿಸ್. ಸೊ ಈಗ ಇಲ್ಲಿ ನಾವು ಏನೇನಿದೆ ನೋಡ್ರಿ, ಇವನ್ನೆಲ್ಲ ವೆರಿಫೈ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ನೋಡಿ, ಇಲ್ಲೊಂದು ಹೆಡ್ ಆಫ್ ಅಕೌಂಟ್ ಇದೆ, ಇದರಲ್ಲಿ ಎಷ್ಟು ಮೊತ್ತ ಇದೆ. ಸೊ ಇದನ್ನೆಲ್ಲ ನಾವು ವೆರಿಫೈ ಮಾಡಬೇಕಾಗುತ್ತೆ. ಬಟ್ ನಾವು HRMSಲ್ಲಿ ಮಾಡಿರೋದ್ರಿಂದ ಅದು ಆಲ್ಮೋಸ್ಟ್ ಕರೆಕ್ಟ್ ಇರುತ್ತೆ. ಆದ್ರೂ ಒಂದು ಸರಿ ವೆರಿಫೈ ಮಾಡ್ಕೊಂಡು ಎಲ್ಲ ಸರಿ ಇದೆ ಅಂದರೆ ಲೆಕ್ಕ ಶೀರ್ಷಿಕೆ ಪರಿಶೀಲಿಸಿದೆ, ಇಲ್ಲೊಂದು ಸರಿ ಕ್ಲಿಕ್ ಮಾಡೋಣ. ಮತ್ತು ಮೇಲೆ ಹೋಗೋಣ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಜನರಲ್ ಡೀಟೇಲ್ಸು ಕ್ಲಿಕ್ ಮಾಡಿದ್ದಾಯಿತು. ನೆಕ್ಸ್ಟು ಡೀಟೇಲ್ಸು, ಇಲ್ಲಿ ವೆರಿಫೈ ಲಿಸ್ಟ್ ಅಂತ ಇರುತ್ತಲ್ವಾ, ಕ್ಲಿಕ್ ಮಾಡಿದ್ರೆ ನೋಡಿರಿ ವೆರಿಫಿಕೇಷನ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಓಕೆ, ಇಲ್ಲಿ ಕ್ಲಿಕ್ ಮಾಡೋಣ. ನೋಡಿರಿ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇದ್ದಾವೆ, ಜನರಲ್ ಪ್ರಾವಿಡೆಂಟ್ ಫಂಡ್ದು, ಗ್ರೂಪ್ ಇನ್ಸೂರೆನ್ಸು, ಇವೆಲ್ಲ ಇದ್ದಾವೆ. ಹಾಗಾಗಿ ಇದನ್ನು ನಾವು ಕ್ಲಿಕ್ ಮಾಡ್ತಾ ಹೋಗಬೇಕಾಗತ್ತೆ. ಈ ಡಾಕ್ಯುಮೆಂಟ್ಸನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಲೈಕ್ ದಿಸ್. ಸೊ ಇದನ್ನು ಲೈಕ್ ದಿಸ್. ಓಕೆ, ಸೊ ಮತ್ತೆ ಮೇಲಕ್ಕೆ ಹೋಗೋಣ. ಮತ್ತೆ ವೆರಿಫಿಕೇಷನ್ ಲಿಸ್ಟನ್ನು ಕ್ಲಿಕ್ ಮಾಡಿದ್ರೆ ನೋಡಿರಿ, ಇವೆರಡು ವೆರಿಫೈ ಆಗಿದೆ.
ಮತ್ತು ಇಲ್ಲಿ ಬಿಲ್ ವೆರಿಫಿಕೇಷನ್ ಚೆಕ್ ಲಿಸ್ಟ್ ಇದನ್ನು ವೆರಿಫೈ ಮಾಡಬೇಕು. ಇಲ್ಲಿ ನೋಡಿರಿ ಯಾವುದು ನಮಗೆ ಅಪ್ಲೈ ಆಗುತ್ತೆ ಅದಕ್ಕೆ ನಾವು ಎಸ್ ಅಂತ ಹೇಳಬೇಕಾಗುತ್ತೆ. ಅಪ್ಲೈ ಆಗದಿರೋದಕ್ಕೆ ನಾಟ್ ಅಪ್ಲಿಕಬಲ್, NA ಅಂದರೆ ನಾಟ್ ಅಪ್ಲಿಕಬಲ್ ಅಂತ. ಇಲ್ಲಿ ನೋಡಿರಿ ಡಿಡಕ್ಷನ್ ಸ್ಟೇಟ್ಮೆಂಟ್ ಟುವರ್ಡ್ಸ್ ಕರಸ್ಪಾಂಡಿಂಗ್ ಡಿಡಕ್ಷನ್ಸ್ ಮೇಡ್ ಕರೆಕ್ಟ್ ಇದೆ, ಎಸ್ ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇದು ಸಂಬಂಧಪಟ್ಟಿಲ್ಲದೆ ಇರೋದು ನಾವು ನಾಟ್ ಅಪ್ಲಿಕಬಲ್ ಅಂತ ಹಾಕ್ತೀವಿ. ಓಕೆ, ಸೊ ನೆಕ್ಸ್ಟ್ ನೇಚರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಎಸ್. ಸೊ ನೆಕ್ಸ್ಟು ಪೀರಿಯಡ್ ಆಫ್ ಕರೆನ್ಸಿ ಇದು ಎಸ್. ಬಿಲ್ ಅಂಡರ್ ಈಚ್ ಹೆಡ್ ಎಸ್. ಇದನ್ನು ನೀವು ಕರೆಕ್ಟಾಗಿ ಓದ್ಕೊಂಡು ಅದು ಸಂಬಂಧಪಟ್ಟದ್ದನ್ನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಎಸ್ ಅಂತನೋ ಅಥವಾ ನಾಟ್ ಅಪ್ಲಿಕಬಲ್, ಯಾವ್ದು ನಾಟ್ ಅಪ್ಲಿಕಬಲ್ಲೋ ಅದು ನಾಟ್ ಅಪ್ಲಿಕಬಲ್ ಹಾಕಬೇಕಾಗುತ್ತೆ. ಸೊ ಇದು ನಾಟ್ ಅಪ್ಲಿಕಬಲ್. HDFC ಇಲ್ಲಿ ನಮಗೆ ನಾಟ್ ಅಪ್ಲಿಕಬಲ್ ಇರುತ್ತೆ. KJD ರಿಕವರೀಸ್ ಎಸ್, HDFC ಮತ್ತು ನಾಟ್ ಅಪ್ಲಿಕಬಲ್. GPF ಸ್ಟೇಟ್ಮೆಂಟ್, ಸೊ ದೆನ್ ಸೊ ಇದೆಲ್ಲ ನಾಟ್ ಅಪ್ಲಿಕಬಲ್. ಆ್ಯಂಡ್ ಇಯರ್ ಗ್ರೂಪ್ C ಆ್ಯಂಡ್ D ನವರಿಗೆ ಮೆಡಿಕಲ್ ಅಲೋಯನ್ಸ್ ಅಫ್ಕೋರ್ಸ್ ಇಟ್ ಈಸ್ ಇದು ನಾಟ್ ಅಪ್ಲಿಕಬಲ್, ಯಾಕಂದರೆ ಇಲ್ಲಿ ಗ್ರೂಪ್ C ಇಲ್ಲ ಈ ಎಸ್ಟಾಬ್ಲಿಷ್ಮೆಂಟಲ್ಲಿ. ಆ್ಯಂಡ್ ಇಯರ್ ಇದು ನಾಟ್ ಅಪ್ಲಿಕಬಲ್, ಸೊ ನಾಟ್ ಅಪ್ಲಿಕಬಲ್. ಸೊ ಇದು ನಾಟ್ ಅಪ್ಲಿಕಬಲ್ ಇದೆ. ಸೊ ಈಗ 10% ಆಫ್ ಡಿ NPS ಅವ್ರದ್ದು ಓಕೆ, ಇದು ಅಪ್ಲಿಕಬಲ್. ದಿಸ್ ಈಸ್ ಆಲ್ಸೋ ಅಪ್ಲಿಕಬಲ್ ಆ್ಯಂಡ್ ದಿಸ್ ಈಸ್ ಅಪ್ಲಿಕಬಲ್. ಓಕೆ, ನಾವು ಲುಕ್ ಇನ್ನೇನಾಗಿದೆ, ಲುಕ್ ಇದು ವೆರಿಫೈ ಆಯಿತು. ನೆಕ್ಸ್ಟ್ ರೆಸಿಪಿಯೆಂಟ್ ಡೀಟೇಲ್ಸ್ ವೆರಿಫಿಕೇಷನ್. ರೆಸಿಪಿಯೆಂಟ್ ಡೀಟೇಲ್ಸನ್ನು ನಾವು ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ಅದೆಲ್ಲ ವೆರಿಫೈ ಮಾಡಿದ್ದಾದಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಬಾಕ್ಸ್ಗಳನ್ನು ಸೊ ರೆಸ್ಪೆಕ್ಟಿವ್ ಅಮೌಂಟ್ಸನ್ನು ಸರಿಯಾಗಿದೆಯಲ್ಲ ಅಂತ ನೋಡಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮೊತ್ತದ ವಿವರಗಳನ್ನು ಪರಿಶೀಲಿಸಿದೆ. ಓಕೆ, ಸೊ ಮತ್ತೆ ಮೇಲೆ ಹೋಗೋಣ. ಲುಕೇರ್ ಪರಿಶೀಲಿಸಿದೆ, ಲುಕೇರ್ ಎಲ್ಲ ವೆರಿಫೈ ಆಯಿತು. ಸೊ ಸೂಪ್ರುಡೆಂಟ್ ರೋಲಲ್ಲಿ ನಾವು ವೆರಿಫೈ ಮಾಡಿದ್ದಾದಮೇಲೆ ಅದನ್ನು ಫಾರ್ವರ್ಡ್ ಅಂತ ಮಾಡಬೇಕಾಗುತ್ತೆ. ಓಕೆ, ಸೊ ಫಾರ್ವರ್ಡ್ ಕ್ಲಿಕ್ ಮಾಡೋಣ. ಡು ಯು ವಾಂಟ್ ಟು ಸೇವ್ ದ ಫಾರ್ವರ್ಡ್ ಬಿಲ್? ಎಸ್, ಓಕೆ ಮಾಡೋಣ. ಫಾರ್ವರ್ಡ್ ಮಾಡುತ್ತೆ ಮತ್ತು ಸೇವ್ ಕೂಡ ಆಗಿರುತ್ತೆ ಇದು. ಸೊ ಈ ಥರ ಫಾರ್ವರ್ಡ್ ಮಾಡಬೇಕು ಅಂದರೆ DSC ಇರಲೇಬೇಕಾಗುತ್ತೆ. ಇವಾಗ ನೋಡಿರಿ ಇದು DSCಗೆ ಸಂಬಂಧಪಟ್ಟದ್ದು. ಅದು ವೆರಿಫಿಕೇಷನ್ ಕೇಳುತ್ತೆ. ಇಲ್ಲಿ ನಾವು ನಮ್ಮ KJD ನಂಬರನ್ನು ಹೊಡಿಬೇಕಾಗುತ್ತೆ ಲೈಕ್ ದಿಸ್. ಓಕೆ ಮಾಡೋಣ. ಸೊ ವೆಯ್ಟ್ ಮಾಡಿದ್ರೆ ಅದು ಆ ಸೂಪರ್ಡೆಂಟ್ ರೋಲಿಂದ ನೆಕ್ಸ್ಟು DDO ರೋಲ್ಗೆ ಹೋಗುತ್ತೆ. ಸೊ ಲುಕ್ ಹಿಯರ್ ಬಫರಿಂಗ್ ಆಗ್ತಾ ಇದೆ, ಪ್ರೋಸೆಸ್ ಆಗ್ತಾ ಇದೆ. ಸೊ ಈಗ ಲುಕ್ ಹಿಯರ್ ಇಲ್ಲಿ ಬಿಲ್ ಇದು ಬಿಲ್ ನಂಬರ್ ಕೊಟ್ಟಿದೆ. ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ. ಕ್ಲೋಸ್ ಮಾಡೋಣ. ಓಕೆ, ಇನ್ನೊಂದು ಬಿಲ್ ಇದೆ, ಇದನ್ನು ಆಮೇಲೆ ಮಾಡೋಣ. ಇವಾಗ ನಾವು ಪೋಸ್ಟ್ ರೋಲ್ ಸ್ವಿಚ್ ಅಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಸೂಪರ್ಡೆಂಟ್ ಆಯಿತು. ಸೂಪರ್ಡೆಂಟ್ ಆದಮೇಲೆ DDO, ಓಕೆ, ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸ್ಮೆಂಟ್. ಸೊ ಇದರಲ್ಲಿ ಇದನ್ನು ಸಬ್ಮಿಟ್ ಮಾಡೋಣ. ನಾವು ಸಬ್ಮಿಟ್ ಮಾಡಿದ್ದಾದಮೇಲೆ ನಾವು ಅಲ್ಲಿ ಏನು ಸೂಪರ್ಡೆಂಟ್ ರೋಲಿಂದ ಕಳಿಸಿರ್ತೀವಿ ಅದು ಈ ಡ್ಯಾಶ್ ಬೋರ್ಡಲ್ಲಿ ಬರುತ್ತೆ. ಇಲ್ಲಿ ನೋಡಿರಿ ಸಿ ಆಲ್ ವರ್ಕ್ ಲಿಸ್ಟ್ ನೋಡೋಣ. ಸೊ ಇದರಲ್ಲಿ ಬಿಲ್ ಯಾವುದು ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ ಇಲ್ಲಿದೆ ನೋಡಿರಿ. ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ DDO ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ್ರೆ ನಮಗೆ ಆ ಯಾವ ಬಿಲ್ಲು ಸೂಪರ್ಡೆಂಟಿಂದ ಕಳಿಸಿದೆವೋ ಅದು ಇಲ್ಲಿ ಬರುತ್ತೆ. ಇಲ್ಲಿ ಮತ್ತೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ದಾದಮೇಲೆ ಸೊ ನಮಗೆ ಅದರ ಡೀಟೇಲ್ಸ್ ಈ ಒಂದು ಪೇಜ್ ಓಪನ್ ಆಗುತ್ತೆ ಈ ಥರ. ಸೊ ಲುಕ್ ಹಿಯರ್ ಲೈಕ್ ದಿಸ್. ಒನ್ಸ್ ಅಗೈನ್ ನಾವು ಇಲ್ಲಿ ವೆರಿಫಿಕೇಷನ್ ಲಿಸ್ಟ್ ಇದೆ, ಇದೆಲ್ಲ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿ ಲುಕ್ ಹಿಯರ್ ನಾವು ವೆರಿಫೈ ಮಾಡಿದ್ದೀವಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾವು ಇಲ್ಲಿ ಕ್ಲಿಕ್ ಮಾಡಿ. ಸೊ ಇದು ನಾಟ್ ವೆರಿಫೈಡ್ ಅಂತ ಇದೆ. ಸೊ ಅದು ಕ್ಲಿಕ್ ಮಾಡೋಣ. ಲುಕ್ ಹಿಯರ್ ಇಲ್ಲಿ ರೈಟ್ ಅಲ್ಲಿ ಕ್ಲಿಕ್ ಮಾಡೋಣ. ಓಕೆ, ಮತ್ತೆ ವೆರಿಫಿಕೇಷನ್ ಹೋಗಿ ಇಲ್ಲಿ ನಾಟ್ ವೆರಿಫೈಡ್ ಯಾವುದಿದೆಯೋ ಲುಕ್ ಹಿಯರ್ ಇದೆಲ್ಲ ಕ್ಲಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ನಾವು ಅವನ್ನ ವೆರಿಫೈ ಮಾಡಿದ್ದೀವಿ ಅಂತ. ಓಕೆ, ಸೊ ಲೈಕ್ ದಿಸ್. ಮತ್ತೆ ವೆರಿಫಿಕೇಷನ್ ಲಿಸ್ಟ್ಗೆ ಹೋದರೆ ಇನ್ನೇನು ವೆರಿಫೈ ಮಾಡಬೇಕು. ಲುಕ್ ಹಿಯರ್ ಇದು ವೆರಿಫೈ ಆಗಿ 3 ವೆರಿಫೈ ಆಗಿದೆ. ಇದನ್ನು ವೆರಿಫೈ ಮಾಡಬೇಕು. ಲುಕ್ ಹಿಯರ್ ಲೈಕ್ ದಿಸ್. ಸೊ ಇಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ರೈಟ್ ಸೈಡ್ ಇದೆ ನೋಡಿರಿ, ಈ ರೆಕ್ಟ್ಯಾಂಗಲ್ಸಲ್ಲಿ ನಾವು ಮೌಸಿಂದ ಕ್ಲಿಕ್ ಮಾಡಿದ್ರೆ ಅದು ಟಿಕ್ ಆಗುತ್ತೆ. ಸೊ ಅಗೈನ್ ನಾವು ಇಲ್ಲಿ ವೆರಿಫಿಕೇಷನ್ ಲಿಸ್ಟ್ಗೆ ಹೋಗಿ ಎಲ್ಲ ಆಲ್ ವೆರಿಫೈಡ್ ಅಂತ. ಸೊ ಇವಾಗ ಏನು ಮಾಡಬೇಕು,
ಈ ಡಿ ಡಿ ಒ ಇಂದ ರೋಲಿಂದ ಇದನ್ನು ನಾವು ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್, ಇದನ್ನು ಪ್ರಿಂಟಿಂಗ್ ಕಳಿಸ್ಬೇಕಾಗುತ್ತೆ. ಸೊ ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಮಾಡಿದ್ರೆ ಇಲ್ಲಿ ಕೇಳ್ತಾ ಇದೆ, ಡು ಯು ವಾಂಟ್ ಟು ಫಾರ್ವರ್ಡ್ ಆ್ಯಂಡ್ ಪ್ರಿಂಟ್ ಬಿಲ್? ಓಕೆ ಮಾಡೋಣ. ಸೊ ಇಲ್ಲಿ ನಾವು ಪ್ರಿನ್ಸಿಪಾಲ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಮಾಡಿ. ಸಬ್ಮಿಟ್ ಮಾಡಿದಾಗ ಪ್ರೋಸೆಸ್ ಆಗ್ತಾ ಇದೆ. ಮತ್ತು ನಮ್ಮ DSC ಇರಬೇಕಾಗುತ್ತೆ ಇಲ್ಲಿ, ಈ ಪ್ರೋಸೆಸ್ ಆಗಬೇಕಾದ್ರೂ ಸಹ. ಸೊ ಅದನ್ನು ನಾವು ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಕನೆಕ್ಟ್ USB ಪೋರ್ಟಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಸೊ ನೌ ಇಟ್ ಈಸ್ ಆಗಿದೆ ನೋಡಿ. ಸೊ ಇಲ್ಲಿ ಹೇಳ್ತಾ ಇದೆ ನೋಡಿರಿ, ಓಕೆ, ಬಿಲ್ ಹ್ಯಾಸ್ ಬೀನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ. ಸೊ ಅಲ್ಲಿ ಬಿಲ್ ನಂಬರ್ ಇದೆ, ಟೋಕನ್ ನಂಬರ್ ಇದೆ ಅಲ್ವಾ. ಓಕೆ, ಇಲ್ಲಿ ಕ್ಲೋಸ್ ಅಂತ ಮಾಡೋಣ. ಸೊ ಈಗ ಮತ್ತೆ ಪೋಸ್ಟ್ ರೋಲ್ ಸ್ವಿಚ್ ಅಂದರೆ ಪಾತ್ರ ಬದಲಾವಣೆಗೆ ಹೋಗೋಣ. ಸೊ ಇಲ್ಲಿ ನಾವು ಈ ಡ್ರಾಯಿಂಗಿಂದ ಮತ್ತೆ ಇವಾಗ ಕೇಸ್ ವರ್ಕರ್ಗೆ ಹೋಗಬೇಕು. ಕೇಸ್ ವರ್ಕರ್ ಏನು ಮಾಡ್ತಾನೆ, ವೆರಿಫೈ ಮಾಡಿ ಪ್ರಿಂಟ್ ಮಾಡ್ತಾನೆ. ಸೊ ಸಬ್ಮಿಟ್ ಮಾಡೋಣ. ಸೊ ಇಲ್ಲಿ ರೋಲ್ಗಳು ಬೇರೆ ಬೇರೆ ಇದ್ರೂ ಸಹ ಎಲ್ಲವನ್ನು ಒಬ್ಬರೇ ಮಾಡಬೇಕಾಗುತ್ತೆ. ಒನ್ಸ್ ಅಗೇನ್ ಇಲ್ಲಿ ಇದು ಒಂದು ಏನು ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್, ಆಲ್ ವರ್ಕ್ ಲಿಸ್ಟ್ಸ್ ಮಾಡಿದಾಗ ಇಲ್ಲಿ ಪ್ರಿಂಟಿಂಗ್ಗೆ ರೆಡಿ ಇರೋದು ಲುಕ್ ಹಿಯರ್. ಸೊ ಇವುಗಳಲ್ಲಿ ಇಲ್ಲೇನಿದೆ ನೋಡ್ರಿ, ಇದರಲ್ಲಿ ಅದು ಬಿಲ್ ರೆಡಿ ಫಾರ್ ಪ್ರಿಂಟಿಂಗ್. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಸೊ ಲುಕ್ ಹಿಯರ್ ನಮಗೆ ಈ ನಂಬರ್, ಟೋಕನ್ ನಂಬರ್ ಇರ್ತಕ್ಕಂಥ ಬಿಲ್ ಇಲ್ಲಿ ಬಂದಿದೆ. ಸೊ ಇದನ್ನು ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಲುಕ್ ಹಿಯರ್ ಪ್ರೋಸೆಸ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಪ್ರಿಂಟ್ ಅಂತ ಇದೆ. ಫಸ್ಟ್ ಏನಿದೆ, ಜನರಲ್ ಪ್ರಾವಿಡೆಂಟ್ ಫಂಡ್. ಸೊ ಇದನ್ನು ನಾವು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಿದ ಪ್ರಿಂಟನ್ನು ನಾವು ಕ್ಲಿಕ್ ಮಾಡಿದ್ರೆ ಈಗ ನೋಡಿ ಇಲ್ಲಿ ಏನು ಓಪನ್ ಆಗಿದೆ, GPF ಓಪನ್ ಆಗಿದೆ. ಎಷ್ಟು ಪೇಜ್ ಇದೆ? 1 ಪೇಜ್ ಇದೆ. ಇಲ್ಲಿ ನೋಡಿ 1 ಪೇಜ್ ಇದೆ ಗೊತ್ತಾಗುತ್ತೆ. ಸೊ ಇದನ್ನು ನಾವು ಡೈರೆಕ್ಟ್ ಆಗಿ ಪ್ರಿಂಟ್ ಮಾಡ್ಬೋದು ಅಥವಾ ಡೌನ್ಲೋಡ್ ಮಾಡಿ ಆಮೇಲೆ ಮತ್ತೆ ಅದನ್ನು ಪ್ರಿಂಟ್ ಮಾಡ್ಬೋದು. ಸೊ ಇದನ್ನು ನಾನು ಯಾವುದಾದ್ರೂ ಫೋಲ್ಡರ್ಗೆ ಡೌನ್ಲೋಡ್ ಮಾಡ್ತೀನಿ. ಸೊ ಡೌನ್ಲೋಡ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಯಾವುದಾದ್ರೂ ನಾವು ಒಂದು ಡ್ರೈವ್ಗೆ ನ್ಯೂ ಡ್ರೈವ್ ಡಿ ಡ್ರೈವ್ ಹಾಕ್ತೀನಿ. ಸೊ ಇಲ್ಲಿ ಒಂದು ಹೊಸ ಫೋಲ್ಡರನ್ನು ಕ್ರಿಯೇಟ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಅಂತ ಹೋಗ್ಬಿಟ್ಟು ಸೊ ಇಲ್ಲಿ ಫೋಲ್ಡರ್ ಅಂತ ಇದೆ. ಫೋಲ್ಡರ್ ಇಲ್ಲಿ ಕ್ರಿಯೇಟ್ ಆಯಿತು. ಇದಕ್ಕೆ ಒಂದು ನೇಮ್ ಕೊಡೋಣ. ಸೊ ಏನು ನೇಮು? ಇಟ್ ಈಸ್ ಪೇ ಬಿಲ್. ಏನು ಬೇಕಾದ್ರೆ ಕೊಡ್ಬೋದು. ಯಾವ ತಿಂಗಳದು? ಮೇ ತಿಂಗಳದು. ಯಾವ ವರ್ಷದ್ದು? 21. ಯಾವುದು? ಎಸ್ಟಾಬ್ಲಿಷ್ಮೆಂಟ್ 1. ಎಸ್ಟಾಬ್ಲಿಷ್ಮೆಂಟ್ look here 21 EST 2. ಓಕೆ, ಸೊ ಇದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿ ಆ ಫೋಲ್ಡರ್ ಓಪನ್ ಆಗುತ್ತೆ. ಈ ಫೋಲ್ಡರ್ ಓಪನ್ ಆದಾಗ ಇಲ್ಲಿ ಸೇವ್ ಅಂತ ಮಾಡಿದ್ರೆ ಇಲ್ಲಿ GPF ಇದೆಯಲ್ಲ, ಆ GPF ಇಲ್ಲಿ ಸೇವ್ ಆಗಿರುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಆಯಿತು. ಓಕೆ, ಸೊ 1 ಪೇಜ್ ಇದೆ ನೋಡ್ರಿ. ಇಲ್ಲಿ ನಾವು ಇಲ್ಲಿ ಕ್ಲಿಕ್ ಮಾಡಿ 1 ಪೇಜ್ ಅಂತ ಮಾಡೋಣ. ನೆಕ್ಸ್ಟ್ ಏನಿದೆ, ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡೋಣ ಲೈಕ್ ದಿಸ್. ಸೊ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ನಮಗೆ ಪ್ರಿಂಟ್ ಆಪ್ಷನ್ ಓಪನ್ ಆಗುತ್ತೆ. ಪ್ರಿಂಟ್ ಆಪ್ಷನ್ ಓಪನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ನೋಡೋಣ. ಓಕೆ, ಲುಕ್ ಹಿಯರ್ GPF ಇದು ಆಲ್ರೆಡಿ ಆಗಿದೆ. ಸೊ ನಮಗೆ ಇವಾಗ ಬರಬೇಕಾಗಿರೋದು KGID. ಸೊ ಅದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಬಂದಿದ್ದಾದಮೇಲೆ ನಾವು ಇಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಬಂದಿದೆ ನೋಡಿ ಇಲ್ಲಿ ಬಂದಿದೆ. ಓಕೆ, ಸೊ ಇದು ಎಷ್ಟು ಪೇಜ್ ಇದೆ? 1 ಪೇಜ್ ಇದೆ. ಓಕೆ, ಇಲ್ಲಿ ಡೌನ್ಲೋಡ್ ಮಾಡೋಣ. ಸೊ ಇಲ್ಲಿ GIS ಇದು ಸೇವ್ ಅಂತ ಮಾಡೋಣ. ಸೊ 1 ಪೇಜ್ ಆಗಿರುತ್ತೆ ಇಲ್ಲಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿ 1. ಸೊ ನೆಕ್ಸ್ಟ್ ಇಟ್ ಈಸ್ NPS. ಇದು ಅದೇ ಥರ ನಾವು
ಈ ಪ್ರಿಂಟ್ ಆಪ್ಷನ್ ಅನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ NPS ಬಂದು ಒನ್ ಪೇಜ್ ಇದೆ. ಸೊ ಡೌನ್ಲೋಡ್ ಲೈಕ್ ದಿಸ್ ಅಂಡ್ ಸೇವ್. ಸೊ ಇಲ್ಲಿ ಒನ್ ಪೇಜ್. ನೆಕ್ಸ್ಟ್ ಇಟ್ ಈಸ್ ಪ್ರೊಫೆಷನಲ್ ಟ್ಯಾಕ್ಸ್ PT ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಆಗ್ತಾ ಇದೆ. PT ಇದು ಸಹ ಒನ್ ಪೇಜ್ ಇದೆ. ಸೊ ಇದನ್ನು ಡೌನ್ಲೋಡ್ ಮಾಡೋಣ. ಇಲ್ಲಿ ಡೌನ್ಲೋಡ್. ಓಕೆ, ಸೇವ್ ಮಾಡೋಣ. ಸೊ ಇಲ್ಲಿ ಒನ್ ಪೇಜ್. ನಂತರ ಇನ್ಕಮ್ ಟ್ಯಾಕ್ಸ್, ಅದೇ ಥರ ಇನ್ಕಮ್ ಟ್ಯಾಕ್ಸ್ ಪೇಜ್ ಓಪನ್ ಆಗ್ತಾ ಇದೆ. ಎಷ್ಟಿದೆ? ಇದು ಒನ್ ಪೇಜ್ ಇದೆ. ಇದನ್ನು ಡೌನ್ಲೋಡ್ ಮಾಡೋಣ. ಇನ್ಕಮ್ ಟ್ಯಾಕ್ಸ್ನ ಡೌನ್ಲೋಡ್. ಓಕೆ, ಇನ್ಕಮ್ ಟ್ಯಾಕ್ಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ಈ ಫೋಲ್ಡರ್ ಅಲ್ಲಿ ಇದೆಲ್ಲ ಸೇವ್ ಆಗ್ತಾ ಇದೆ. ಸೊ ಸೇವ್ ಮಾಡೋಣ. ಸೊ ನೆಕ್ಸ್ಟ್ ಇದೆಷ್ಟು? ಒನ್ ಪೇಜ್ ಇದೆ. ಹಾಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಒನ್ ಪೇಜ್ ಅಂತ. ಸೊ ಅನದರ್ ನಮಗೆ ಎಷ್ಟಿದೆ? 2 ಪೇಜ್ ಇದೆ. ಸೊ ಅನದರ್ 2 ಪೇಜ್. ಸೊ ಇದನ್ನು ನಾವು ಸೇವ್ ಮಾಡಬೇಕಾಗುತ್ತೆ. ಸೊ ಹಿಯರ್ ಇಲ್ಲಿ ಅನದರ್ ಡೌನ್ಲೋಡ್, ಸೇವ್. ಸೊ ನೆಕ್ಸ್ಟ್ look here, annexure A 2 pages ಆಯಿತು. then bill details, payable details. ಈಗ ನಾವು ನಮ್ಮ K2 ನಲ್ಲಿ ಪ್ರಿಪೇರ್ ಆಗಿರತಕ್ಕಂಥ ಬಿಲ್ಲನ್ನು ಟ್ರೆಜರಿಗೆ ಸೆಂಡ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಕೇಸ್ ವರ್ಕರು ಪ್ರಿಂಟ್ ಮಾಡಿರ್ತಾರೆ, ಅದನ್ನು DDOಗೆ ಫಾರ್ವರ್ಡ್ ಮಾಡಿರ್ತಾರೆ. ಹಾಗಾಗಿ ಮತ್ತೆ ನಾವು ಪೋಸ್ಟ್ ರೋಲ್ ಸ್ವಿಚ್ ಇಲ್ಲಿ ಹೋಗ್ಬಿಟ್ಟು, ಸೊ ಇಲ್ಲಿ ನಾವು ಕೇಸ್ ವರ್ಕರಿಂದ ಡ್ರಾಯಿಂಗ್ ಆನ್ ಡಿಸ್ಪೆನ್ಚರ್ ಇಲ್ಲಿಗೆ ಸಬ್ಮಿಟ್ ಮಾಡೋಣ. ಸಬ್ಮಿಟ್ ಮಾಡಿದ್ದಾದಮೇಲೆ ಸೊ ನಮಗೆ ಈ ಥರ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಇಲ್ಲಿ ಸಿ ಆಲ್ ವರ್ಕ್ ಲಿಸ್ಟ್ ಅನ್ನೋದಿದೆ ಅಲ್ವಾ. ಸೊ ಇಲ್ಲಿ ಟಾಪ್ ರೈಟ್ ಕಾರ್ನರಲ್ಲಿ ಬಿಲ್ ರೆಡಿ ಫಾರ್ ಸಬ್ಮಿಷನ್ ವರ್ಕ್ ಲಿಸ್ಟ್ ಇದೆಯಲ್ಲ, ಇದನ್ನು ಸಬ್ಮಿಟ್ ಮಾಡೋದು. ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಬರುತ್ತೆ. ಈ ಪೇಜಲ್ಲಿ ನೋಡಿರಿ, ಇಲ್ಲಿ ಒಂದು ಟೋಕನ್ ನಂಬರ್ ಇದೆ, ಬಿಲ್ ಟೋಕನ್ ನಂಬರು. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಏನೇನು ಪ್ರಿಂಟೌಟ್ಸನ್ನು ತೆಗೆದಿದ್ದೀವಿ ಅಂತಕ್ಕಂಥದ್ದು ಬರುತ್ತೆ. ಸೊ ಇಲ್ಲಿ 11 ಪೇಜಸ್ ಇದೆ. ಇದು ಪ್ರಿಂಟೌಟ್ ತೆಗೆದಿರೋದು. ಓಕೆ, 11 ಪೇಜಸ್ ಸರಿ ಇದೆ ಅನ್ನೋದು ಖಾತ್ರಿ ಆದಮೇಲೆ ಸೆಂಡ್ ಟು ಟ್ರೆಜರಿ ಅನ್ನೋದನ್ನು ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಡೂ ಯು ವಾಂಟ್ ಟು ಸೆಂಡ್ ಬಿಲ್ ಟು ಟ್ರೆಜರಿ ಅಂತ ಬರುತ್ತೆ. ಸೊ ಇದನ್ನು ಓಕೆ ಮಾಡಿ. ಓಕೆ ಮಾಡಿದ್ದಾದಮೇಲೆ ನಮಗೆ ಒಂದು ಮೆಸೇಜ್ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಮಗೆ DSC ಇರಬೇಕಾಗುತ್ತೆ. ಇಲ್ಲಿ ನಮ್ಮ ಕಂಪ್ಯೂಟ್ರಿಗೆ ಅಥವಾ ಲ್ಯಾಪ್ಟಾಪ್ಗೆ DSC ಇರಬೇಕಾಗುತ್ತೆ. ಸೊ ಅದು DSC ಮುಖಾಂತರ ನಾವು ಟ್ರೆಜರಿಗೆ ಕಳಿಸ್ತೀವಿ. ಸೊ ಇಲ್ಲಿ ಕ್ಲಿಕ್ ಮಾಡೋಣ. ಸೊ ನಾವು ಲುಕ್ ಹಿಯರ್, ಬಿಲ್ ಸೆಂಡ್ ಟು ಟ್ರೆಜರಿ ಈ ಥರ ಇದೆ. ಓಕೆ, ಅದ್ರ ಟೋಕನ್ ನಂಬರ್ ಎಲ್ಲ ಬಂದಿದೆ. ಕ್ಲೋಸ್ ಮಾಡಿ. ಸೊ ಅಲ್ಲಿಗೆ ನಮ್ಮ ಬಿಲ್ಲನ್ನು ಟ್ರೆಜರಿಗೆ ಸೆಂಡ್ ಮಾಡಿದ್ವಿ. ಹಾಗಾಗಿ ಇಲ್ಲಿ ಟೋಕನ್ ನಂಬರ್ ಡಿಸಪಿಯರ್ ಆಗಿದೆ. ಸೊ ಇಲ್ಲಿಗೆ ನಾವು ಅಂದರೆ DDOಗಳು ಮಾಡಬೇಕಾಗಿರ್ತಕ್ಕಂಥ 2 ಪ್ರೋಸೆಸ್ಸು. ಒಂದು HRMS ಅಲ್ಲಿ ಬಿಲ್ ರೀಜನ್ರೇಟ್ ಮಾಡೋದು, ಎರಡನೇದು K2 ನಲ್ಲಿ ವೆರಿಫೈ ಮಾಡೋದು, ಅದನ್ನು ಟ್ರೆಜರಿಗೆ ಸೆಂಡ್ ಮಾಡೋವಂಥ ಕೆಲಸ ಆಯಿತು. ಇನ್ನು ಮುಂದಿಂದು ಟ್ರೆಜರಿನವರು ಪ್ರೋಸೆಸ್ ಮಾಡಿ RBI ಇಂದ ಅಮೌಂಟನ್ನು ಅಕೌಂಟ್ಸ್ಗೆ ಕ್ರೆಡಿಟನ್ನು ಮಾಡ್ತಾರೆ. ಈಗ K2 ನಲ್ಲಿ ಪ್ರಿಪೇರ್ ಮಾಡಿರುವಂಥ ಬಿಲ್ನ ಸಮ್ಮರಿಯನ್ನು ನೋಡೋಣ. ಅಂದರೆ ಏನೇನು ಸ್ಟೆಪ್ಸನ್ನು ಫಾಲೋ ಮಾಡಿದ್ವಿ ಅಂತ. ಸೊ ಇಲ್ಲಿ ಸ್ಟೆಪ್ 1 ಸೂಪರಿಂಟೆಂಡೆಂಟ್ ರೋಲ್. ಸೂಪರಿಂಟೆಂಡೆಂಟ್ ರೋಲಲ್ಲಿ ನಾವು ಆ ಬಿಲ್ಲನ್ನು ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿದ್ದಾದಮೇಲೆ ಅದನ್ನು DDOಗೆ ವೆರಿಫಿಕೇಷನ್ ಮಾಡೋದಕ್ಕೆ ಕಳಿಸ್ತೀವಿ. DDOಗೆ ಸೆಂಡ್ ಮಾಡಿದ್ದಾದಮೇಲೆ ಮತ್ತೆ ನಾವು ಪೋಸ್ಟ್ ರೋಲ್ ಹೋಗಿ, ಸೊ ಪಾತ್ರ ಬದಲಾವಣೆ ಅಲ್ಲಿ ನಾವು DDO ಚೂಸ್ ಮಾಡ್ಕೊಬೇಕು. DDOವನ್ನು ಚೂಸ್ ಮಾಡಿ ಅಲ್ಲಿ ವೆರಿಫಿಕೇಷನ್ ಮತ್ತೆ ಮಾಡಬೇಕಾಗುತ್ತೆ. ಏನು ಸೂಪರ್ಡೆಂಟ್ ಮಾಡಿರ್ತಾರೆ ಅದಕ್ಕೆ ಸರಿ ಇದೆಯಾ ಇಲ್ವಾ ಅಂತ ಮಾಡಬೇಕಾಗತ್ತೆ. ವೆರಿಫೈ ಮಾಡಿದ್ದಾದಮೇಲೆ ಸರಿ ಇದ್ಮೇಲೆ ಮತ್ತೆ ಅದನ್ನು ಫಾರ್ವರ್ಡ್ ಮಾಡಬೇಕಾಗುತ್ತೆ ಕೇಸ್ ವರ್ಕರ್ಗೆ. ಸೊ ಕೇಸ್ ವರ್ಕರ್ಗೆ ಅದನ್ನು ಫಾರ್ವರ್ಡ್ ಮಾಡಿದ್ದಾದಮೇಲೆ ಮತ್ತೆ ನಾವು
ಪೋಸ್ಟ್ ರೋಲ್ ಅಥವಾ ಪಾತ್ರ ಬದಲಾವಣೆ ಅಲ್ಲಿ ಹೋಗ್ಬಿಟ್ಟು ಕೇಸ್ ವರ್ಕರನ್ನು ಚೂಸ್ ಮಾಡ್ಕೊಬೇಕಾಗುತ್ತೆ. ಕೇಸ್ ವರ್ಕರನ್ನು ಚೂಸ್ ಮಾಡ್ಕೊಂಡು ಆ ಬಿಲ್ಲನ್ನು ಸೆಲೆಕ್ಟ್ ಮಾಡ್ಕೊಂಡು ಆ ಬಿಲ್ಲಲ್ಲಿ ಇರ್ತಕ್ಕಂಥ ಎಲ್ಲ ಫಾರ್ಮ್ಸನ್ನು ನಾವು ಪ್ರಿಂಟ್ ಮಾಡಬೇಕಾಗುತ್ತೆ. ಕೇಸ್ ವರ್ಕರು ಅದನ್ನೆಲ್ಲ ಪ್ರಿಂಟೌಟ್ ತಗೊಂಡಿದ್ದಾದಮೇಲೆ ಮತ್ತೆ ಅದನ್ನು ವಾಪಸ್ ಡಿ ಡಿ ಒಗೆ ಕಳಿಸ್ಬೇಕಾಗುತ್ತೆ. ಡಿ ಡಿ ಒಗೆ ಸೆಂಡ್ ಮಾಡಿದ್ದಾದಮೇಲೆ ಸೊ ಮತ್ತೆ ಪಾತ್ರ ಬದಲಾವಣೆ ಅಲ್ಲಿ ಹೋಗ್ಬಿಟ್ಟು ನಾವು ಡಿ ಡಿ ಒ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಡಿ ಡಿ ಒ ಸೆಲೆಕ್ಟ್ ಮಾಡಿ ಸೊ ಅಲ್ಲಿಂದ ನಾವು ಆ ಬಿಲ್ಲನ್ನು ಟ್ರೆಜರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ನಾವು ಆ ಬಿಲ್ ಓಪನ್ ಮಾಡಿ ಎಲ್ಲ ಸರಿಯಾಗಿರೋದನ್ನು ಖಾತ್ರಿಪಡಿಸ್ಬಿಟ್ಟು ಸೊ ಆ ಬಿಲ್ಲನ್ನು ಟ್ರೆಜರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಟ್ರೆಜರಿಗೆ ಸಬ್ಮಿಟ್ ಮಾಡಿದ್ದಾದಮೇಲೆ ಇಲ್ಲಿ ನಾವು K2ನಲ್ಲಿ ಮಾಡ್ತಕ್ಕಂಥ ವರ್ಕು ಮುಕ್ತಾಯ ಆಯಿತು. ನಂತರ ಉಳಿದದ್ದನ್ನು ಟ್ರೆಜರಿನವರು ಪ್ರೋಸೆಸನ್ನು ಮಾಡ್ತಾರೆ. ಥ್ಯಾಂಕ್ ಯು.